ವೀಕ್ಷಕರೇ, ಶತಭಿಷ ಶತತಾರ ನಕ್ಷತ್ರದವರ ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಉದ್ಯೋಗ ತಮ್ಮ ಇಡೀ ಜೀವನದ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಲಾಭ ಆಗುತ್ತೆ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸದಲ್ಲಿ ಒಳ್ಳೆ ಲಾಭ ಸಿಗುತ್ತೆ, ಯಾವ ಕೆಲಸಗಳು ನಿಮ್ಮ ಒಂದು ನಕ್ಷತ್ರಕ್ಕೆ ಸರಿ ಆಗುತ್ತೆ ಎನ್ನುವಂತಹ ಬಹಳ ಜನರ ಒಂದು ಪ್ರಶ್ನೆ ಇತ್ತು. ನಾನು ಈ ಶತಭಿಷ ನಕ್ಷತ್ರದವರು ಏನ್ ಕೆಲಸ ಮಾಡ್ಬೇಕು, ನಾವು ಯಾವ ಕೆಲಸ ನಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂತಹ ಬಹಳ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇವತ್ತು ನಿಮಗೆ ಉತ್ತರ ಸಿಗುತ್ತೆ. ತುಂಬಾ ಯೂಸ್ ಆಗುತ್ತೆ ವಿಡಿಯೋ. ಕೊನೆ ತನಕ ನೋಡಬೇಕು. ಕೊನೆಯಲ್ಲಿ ಸದಾ ನೀವು ಆರೋಗ್ಯದ ವಿಚಾರವಾಗಿ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡಿರ್ಲೇಬೇಕು. ಸದಾ ಇದ್ರ ಬಗ್ಗೆ ಎಚ್ಚರಿಕೆ ಇದ್ರೆ ನೀವು ಫಿಸಿಕಲಿ ಮೆಂಟಲಿ ಫಿಟ್ ಆಗಿರ್ತೀರಿ. ಜೊತೆಗೆ ಇಡೀ ನಿಮ್ಮ ಜೀವನದಲ್ಲಿ ಯಾವ ಉದ್ಯೋಗ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅದ್ಭುತವಾದ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಶತಭಿಷ ನಕ್ಷತ್ರದವರು ಈ ಯಾವ ರಾಶಿಯಲ್ಲಿ ಬರುತ್ತೆ ಅಂತಂದ್ರೆ ನೋಡಿ, ಕುಂಭ ರಾಶಿಯಲ್ಲಿ ಶತತಾರ ನಕ್ಷತ್ರ ಬರ್ತಕ್ಕಂಥದ್ದು. ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಶನಿ ಪರಮಾತ್ಮ. ಶನಿ ಪರಮಾತ್ಮ ಈ ಕುಂಭ ರಾಶಿಯ ಅಧಿಪತಿ ಆಗಿರುವಂಥದ್ದು. ಇನ್ನು ನಕ್ಷತ್ರದ ಅಧಿಪತಿ ಬಂದು ರಾಹು. ರಾಹು ನಕ್ಷತ್ರದ ಅಧಿಪತಿ ಆಗಿದೆ. ನಕ್ಷತ್ರದ ದೇವತೆ ಬಂದು ವರುಣ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಮಧ್ಯ ಆದ್ಯ ನಾಡಿ ಆಗುತ್ತೆ. ಅಶ್ವಯೋನಿ, ರಾಕ್ಷಸಗಣ, ಇನ್ನು ನಾಮಾಕ್ಷರ ಬಂದು ಗೋಸಾ ಸೀಸು ಅನ್ನುವಂತಹ ಚರಣಾಕ್ಷರಗಳು ಬರ್ತವೆ. ಈ ನಕ್ಷತ್ರದವರು ಪ್ರತಿನಿಧಿಸುವಂತಹ ಜಾತಕನ ಶರೀರದ ಭಾಗ ಯಾವುದು ಅಂತಂದ್ರೆ ಮಂಡಿಗಳು ಮತ್ತು ಹಿಂಬಡಿಗಳ ಮಧ್ಯಭಾಗ ಆಗಿರುವಂಥದ್ದು, ಮೀನಗಂಡನು ಕೂಡ ಆಗಿರತಕ್ಕಂಥದ್ದು. ಇಂತಹ ಶತಭಿಷ ನಕ್ಷತ್ರದವರು ಯಾವತ್ತಿಗೂ ನೋಡಿ ತಿಳುವಳಿಕೆ ಇರತಕ್ಕಂತಹ ವ್ಯಕ್ತಿತ್ವ, ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಯ ಸಂದರ್ಭ ಸನ್ನಿವೇಶಗಳನ್ನ ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂತಹ ವ್ಯಕ್ತಿತ್ವ. ಆದ್ರೆ ಬೇಗ ಕೋಪ ಬಂದ್ಬಿಡುತ್ತೆ, ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ. ಸಹಜವಾಗಿ ಕೋಪ ಬರಲ್ಲ, ಬಂತು ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರತಕ್ಕಂಥದ್ದು. ಇನ್ನು ಬಲಿಷ್ಠರು, ಯಾವತ್ತಿಗೂ ಸ್ವತಂತ್ರವಾಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸ್ವತಂತ್ರವಾಗಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಮಾಡೋದಕ್ಕೆ ಇಷ್ಟಪಡುವಂತಹ ಒಂದು ವ್ಯಕ್ತಿತ್ವ. ಇನ್ನು ಮೌಲ್ಯಯುಕ್ತ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿ ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು, ಜವಾಬ್ದಾರಿಯಿಂದ ಇರಬೇಕು, ಮತ್ತೆ ಅದು ತುಂಬಾ ವ್ಯಾಲ್ಯೂಬಲ್ ಆಗಿರ್ಬೇಕು. ಅಂತಹ ಕೆಲಸಕ್ಕೆ ಕೈ ಹಾಕುವಂಥದ್ದು. ಧೈರ್ಯ ಬಹಳ ಇರುತ್ತೆ, ಮುನ್ನುಗ್ಗು ಬಿಡೋದು, ಏನು ಎಂತಹದ್ದೇ ಇದು ಇತ್ತಂದ್ರೂ ಕೂಡ ಹೆದರುವಂತಹ ಪ್ರಶ್ನೆ ಬರೋದಿಲ್ಲ. ಅಂತಹ ಒಂದು ವ್ಯಕ್ತಿತ್ವ ಶತಭಿಷ ನಕ್ಷತ್ರ. ಇನ್ನು ವಾದ ಮಾಡೋದ್ರಲ್ಲೂ ಕೂಡ ನಿಸ್ಸೀಮರಾಗಿರ್ತಕ್ಕಂಥದ್ದು. ಅದು ಪುರುಷರೇ ಇರ್ಬೋದು, ಸ್ತ್ರೀಯರೇ ಇರ್ಬೋದು. ನಿರಂತರ ಪ್ರಯತ್ನಶೀಲರು. ಯಾಕಂದ್ರೆ ಪ್ರಯತ್ನಗಳನ್ನ ಮಾಡಿ ಅರ್ಧಕ್ಕೆ ನಿಲ್ಲಿಸುವಂತ ವ್ಯಕ್ತಿಗಳಲ್ಲ. ಯಾವುದೇ ಒಂದು ಕೆಲಸ ಹಿಡಿದ್ರು ಅಂತಂದ್ರೆ, ಯಾವುದೇ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೊಡೆಗಳಿಗೆವರೆಗೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡತಕ್ಕಂತಹ ಒಂದು ವ್ಯಕ್ತಿತ್ವ, ಒಂದು ದೃಢತೆ ಆಗಿರ್ತಕ್ಕಂಥದ್ದು ಇರ್ತದೆ. ಮತ್ತೆ ಅದರ ಜೊತೆಗೆ ಆಲಸಿ ಕೂಡ ಆಗಿರ್ತಕ್ಕಂಥದ್ದು. ಏನೋ ಮೇನ್ ಟೈಮ್ ನಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು, ನೆಗ್ಲಿಜೆನ್ಸಿ ಮಾಡೋದು, ಅಲಕ್ಷ್ಯ ಮಾಡೋದು, ಈ ತರ ಆಲಸ್ಯತನದಿಂದ ಕೆಲವೊಂದು ಸಮಸ್ಯೆಗಳನ್ನು ಜೀವನದಲ್ಲಿ ಎದುರಿಸಿರ್ತಕ್ಕಂಥದ್ದು. ಆರಾಮಾಗಿರ್ಬೇಕು ಅನ್ನುವಂತಹ ಪ್ರವೃತ್ತಿಯವರಾಗಿರ್ತಕ್ಕಂಥದ್ದು. ಇನ್ನು ಅಧಿಕಾರದಲ್ಲಿರ್ತಕ್ಕಂಥದ್ದು, ಸದಾ ಯಾವ್ದಾದ್ರು ಒಂದು ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥದ್ದು. ಮತ್ತೆ ಏಕಾಂತ ಪ್ರಿಯರು, ಬಹಳಷ್ಟು ಜನಗಳ ಜೊತೆಯಲ್ಲಿ ಬೇರೆಯೋದಕ್ಕೆ ಇಷ್ಟಪಡೋದಿಲ್ಲ. ಇದ್ರೂ ಕೂಡ ಇರುತ್ತೆ, ಆದ್ರೆ ಅದು ಕಡಿಮೆ ಇರುತ್ತೆ. ಏಕಾಂತದಲ್ಲಿರ್ಬೇಕು, ಒಬ್ಬರೇ ಇರಬೇಕು, ಆರಾಮಾಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ವಿಜ್ಞಾನ ತಂತ್ರಜ್ಞಾನ ಇಂಥ ವಿಚಾರಗಳಲ್ಲಿ ಬಹಳಷ್ಟು ಅಭಿರುಚಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಕಲೆಯಲ್ಲಿ ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ಅಭಿರುಚಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಇದು ನಿಮ್ಮ ಒಂದು ಮನಸ್ಥಿತಿ ಅಥವಾ ನೀವು ನಡೆದು ಬಂದಂತ ವಿಚಾರಗಳು. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗ್ ತುಂಬಾ ಮುಖ್ಯ. ಇನ್ನು ಈ ವಿಡಿಯೋದ ಟಾಪಿಕ್ ಏನಿದೆ ಗೊತ್ತಾ, ಯಾವ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುವಂತ ಒಂದು ಫಲ ಸಿಗುತ್ತೆ, ಸಕ್ಸಸ್ ಆಗ್ತೀವಿ ನಾವು ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿಮಗೆ ನಿಮ್ಮ ಜಾತಕಕ್ಕೆ ಅಥವಾ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಒಂದಿಷ್ಟು ಉದ್ಯೋಗಗಳ ಬಗ್ಗೆ ಇಲ್ಲಿ ನಾವು ವಿಶ್ಲೇಷಣೆಯನ್ನ ಮಾಡೋಣ. ನೋಡಿ, ಬಹಳ ಸಹಜವಾಗಿ ಈ ವಿಜ್ಞಾನಿ ಅಥವಾ
ವಿಜ್ಞಾನ ಕ್ಷೇತ್ರ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ವಿಜ್ಞಾನ ಕ್ಷೇತ್ರ ಅಂದ್ರೆ ರಿಸರ್ಚ್ ಮಾಡುವಂಥದ್ದು ಅಂತಂದ್ರೆ ಯಾವುದೇ ತರದ ಟೆಕ್ನಾಲಜಿ ಬಗ್ಗೆ ಆಗ್ಲಿ ಅಥವಾ ಆಧುನಿಕತೆ ಆಗಿರ್ಲಿ ಅಥವಾ ಇತಿಹಾಸದ ಬಗ್ಗೆ ಆಗಿರ್ಲಿ, ಇಂಥದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತೀರಿ, ನಿಮ್ಗೆ ಬಹಳ ಆಸಕ್ತಿ ಇರುತ್ತೆ. ಇನ್ನು ಉದ್ಯೋಗದ ಬಗ್ಗೆ ನಾನು ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ, ಆದ್ರೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ವಿಜ್ಞಾನ ಕ್ಷೇತ್ರ ಅಂತೂ ಆಯ್ತಾ, ರಿಸರ್ಚ್ ಮಾಡುವಂಥದ್ದು. ಇನ್ನು ವಿಸ್ಮಯಕಾರಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಬಹುದು. ಯಾಕಂದ್ರೆ ಎಲ್ಲರಿಗೂ ಅಚ್ಚರಿ ಪಡುವಂತಹ ಕೆಲಸ, ವಿಶೇಷವಾಗಿರ್ತಕ್ಕಂಥ ಕೆಲಸ, ಒಂದಿಷ್ಟು ಮುನ್ನುಗ್ಗಿ ಹೋಗುವಂಥದ್ದು, ಈ ಕಂಪ್ಯೂಟರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ. ಇನ್ನು ಈ ವಿದ್ಯುತ್ ಕಾರ್ಯಗಳು, ವಿದ್ಯುತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಎಲೆಕ್ಟ್ರಿಷಿಯನ್ಗೆ ಸಂಬಂಧಪಟ್ಟಂತ ಯಾವುದೇ ತರದ ಕೆಲಸ ಇರಬಹುದು, ಅಂತಹ ಒಂದು ಅವಕಾಶಗಳು ಇದೆ. ಮತ್ತೆ ಈ ಶಕ್ತಿ ಅಥವಾ ಸಿದ್ಧಾಂತಗಳು, ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ಅಥವಾ ನಿಮ್ಮ ಸಿದ್ಧಾಂತದ ಮೇಲೆ ಕೆಲಸಗಳನ್ನು ಮಾಡುವಂಥದ್ದು. ಇನ್ನು ವಾಯುಯಾನ ವಿಭಾಗದಲ್ಲಿ ಒಳ್ಳೆ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ. ಮತ್ತೆ ಈ ಖಗೋಳ ತಜ್ಞರು, ಜ್ಯೋತಿಷಿಗಳು, ವಿದ್ವಾಂಸರು, ಪುರಾತನ ಸಂಸ್ಕೃತಿಯ ಸಂಶೋಧಕರಾಗಿರತಕ್ಕಂಥದ್ದು, ಈ ಪುರಾಣ ಇಂತಹ ವಿಚಾರಗಳಲ್ಲಿ ಇನ್ನ ಪುರಾತನ ವಸ್ತುಗಳ ವ್ಯಾಪಾರಿಗಳಾಗಿರುವಂಥದ್ದು, ಅಥವಾ ವ್ಯಾಪಾರ ಕ್ಷೇತ್ರ ಅಂತೂ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಜೊತೆಗೆ ಮನೋವಿಜ್ಞಾನಿಗಳಾಗಿರುವಂಥದ್ದು, ಇತಿಹಾಸ, ಮತ್ತೆ ಈ ದಿನಸಿ ಅಂಗಡಿ ಅಥವಾ ಈ ಜನಗಣತಿ ಮಾಡ್ತಕ್ಕಂಥ ಕ್ಷೇತ್ರ, ಮತ್ತೆ ಈ ಸೆನ್ಸಾರ್ಗೆ ಸಂಬಂಧಪಟ್ಟಂಥದ್ದು, ಮತ್ತೆ ಈ ಅಂಕಿ ಅಂಶ ಲೆಕ್ಕಪತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಷೇರು ಮಾರುಕಟ್ಟೆಯ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ. ಇನ್ನು ಈ ತಂತ್ರಜ್ಞರ ಒಂದು ಕೆಲಸಗಳು, ಇನ್ನು ಈ ಜೈಲಿಗೆ ಅಥವಾ ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಜೈಲಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ತೈಲ ವಿಭಾಗದಲ್ಲಿ ಕೆಲಸ ಮಾಡುವಂಥದ್ದು, ಎಣ್ಣೆ, ಯಾವುದೇ ತರದ ಎಣ್ಣೆಗಳು ಇರಬಹುದು. ಇನ್ನು ಈ ಅನುವಾದ ಮಾಡುವಂಥದ್ದು, ಸಂಶೋಧನೆ ಮಾಡುವಂಥದ್ದು, ಪ್ರಯೋಗ ಶಾಲೆಗಳನ್ನ ನಡೆಸ್ತಕ್ಕಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಈ ಸಂಗ್ರಹಾಲಯ ನಡೆಸ್ತಕ್ಕಂಥದ್ದು, ಯಾವುದೇ ತರದ ಸಂಗ್ರಹಾಲಯ ಇರ್ಬೋದು, ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥದ್ದು, ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡೋದು, ಅಥವಾ ನೀವೇ ಯಾವ್ದಾದ್ರು ಒಂದು ಕಾರ್ಖಾನೆಗಳನ್ನು ನಡೆಸೋದಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ಸ್ ಯಾವುದೇ ಒಂದು ಮನೆಯಲ್ಲಿರ್ಬೋದು, ಫ್ಯಾಕ್ಟರಿಯಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಸೃಷ್ಟಿ ಮಾಡುವಂತಹ ಒಂದಿಷ್ಟು ಸೃಷ್ಟಿಕರ್ತರಾಗಿರುವಂತಹ ಸಾಧ್ಯತೆಗಳು, ಏನಾದ್ರೂ ವಸ್ತುಗಳನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ನಿಮ್ಮಲ್ಲಿ ಇರತಕ್ಕಂಥದ್ದು. ವಿಶ್ಲೇಷಕರಾಗಿರುವಂಥದ್ದು, ಯಾವುದಾದ್ರೂ ವಿಭಾಗ, ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆ ಕೊಡುವಂತಹ ಕ್ಷೇತ್ರದಲ್ಲಿರ್ಬೋದು. ಇನ್ನು ಈ ನಕಾಶೆ ಅಥವಾ ಇತ್ಯಾದಿಗಳನ್ನ ತಯಾರಿಸುವಂತಹ ಕ್ಷೇತ್ರ, ಇನ್ನು ಯೋಜನೆಗಳನ್ನ ರೂಪುಗೊಳ್ಳುವಂತಹದ್ದು, ಯಾವುದಾದ್ರೂ ಒಂದು ಪ್ಲಾನ್ಗಳನ್ನ, ಇಂಜಿನಿಯರಿಂಗ್ ಕ್ಷೇತ್ರಗಳು, ಅಥವಾ ಯಾವುದಾದ್ರೂ ಒಂದು ವಿಷಯಗಳ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡುವಂತಹ ಕ್ಷೇತ್ರ, ಛಾಯಾಚಿತ್ರಗಳು ನೋಡಿ, ಈ ಕಲೆಗೆ ಸಂಬಂಧಿಸಿರುವಂತಹ ವಿಶೇಷವಾದಂತಹ ಕಲಾ ಪ್ರತಿಭೆ ನಿಮ್ಮಲ್ಲಿರುತ್ತೆ. ಒಳಗಡೆ ಒಂದು ವಿಶೇಷವಾದ ಒಂದು ಕಲೆ ಅಂತೂ 100% ಇರುತ್ತೆ ನಿಮ್ಮಲ್ಲಿ. ಅದನ್ನ ಪತ್ತೆ ಹಚ್ಚಿ ಅದನ್ನ
ಸರಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಮಾರ್ಕೆಟ್ ಲೆವೆಲ್ ಅಲ್ಲಿ ತಂದಿಟ್ರೆ ಅದು ಉದ್ಯೋಗವಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇನ್ನು ಈ ಭೂಮಿಗೆ ಸಂಬಂಧಿಸಿರುವಂತ ಮಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸಗಳನ್ನ ನೀವು ಮಾಡುವಂತಹ ಸಾಧ್ಯತೆ ಇರುತ್ತೆ. ಶಿಲೆ ತಯಾರಿಕೆ ಮಾಡುವಂಥದ್ದು ಸಂಶೋಧನಾ ಕ್ಷೇತ್ರ. ಒಟ್ಟಾರೆ ಒಂಥರ ಏನು ಡಿಫ್ರೆಂಟ್ ಮೈಂಡ್ ಸೆಟ್ ನಿಮ್ದು. ಒಂಥರ ಏನು ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ಮಾಡುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಶತಭಿಷ ನಕ್ಷತ್ರದವರು ಅಂತ ಹೇಳ್ಬೋದು. ಇನ್ನು ಈ ಶತಭಿಷ ನಕ್ಷತ್ರದವರು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಮಹಾ ಎಚ್ಚರಿಕೆಯನ್ನ ಯಾವಾಗ್ಲೂ ನೀವು ಅನುಸರಿಸುವಂತ ವಿಚಾರವನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.